ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಹಚ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಇದ್ದರೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇವಾಗ ನೋಡಿ, ನೀವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಹೇರ್ಸ್ನ ತುಂಬಾ ವೈಟ್ ಹೇರ್ಸ್ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋ ಹಾಗೆ ಮಾಡ್ಕೋತೀರಲ್ವ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಣಲಿನ ಇಟ್ಕೊಂಡಿರುವಂಥದ್ದು, ಅದರೊಳಗಡೆ 1 ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಟೀ ಪೌಡರ್ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಇರುತ್ತೆ. ಟೀ ಪೌಡರ್ನಿಂದ ನಮ್ಮ ಕೂದಲು ತುಂಬಾ ಕಪ್ಪು ಬಣ್ಣಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇರ್ ಡ್ರೈಗಳಲ್ಲಿ ಜಾಸ್ತಿ ಟೀ ಪೌಡರ್ನ ಯೂಸ್ ಮಾಡಿಕೊಂಡು ನಿಮಗೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳನ್ನ ಹೇಳ್ಕೊಡ್ತಾ ಇರ್ತೇನೆ ಸ್ನೇಹಿತರೆ. ನೋಡಿ, ಈ ರೀತಿ ಚೆನ್ನಾಗಿ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ, ಪೂರ್ತಿಯಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇರುವಂಥದ್ದು, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ನೀವು ಕಾಣ್ಬೋದು ಸ್ನೇಹಿತರೆ. ಆ್ಯಂಡ್ ಇದ್ರೊಳಗಡೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನಿಲ್ಲಿ ಲವಂಗನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಒಂದು 3-4 ಯೂಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಲವಂಗದಿಂದ ಕೂಡ ನಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಹಾಗೂ ನಮ್ಮ ಬುಡದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಕೂದಲು. ನಿಮ್ಮ ಹೇರ್ ಫಾಲ್ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು, ಹಾಗೂ ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಲವಂಗದಿಂದ. ಇವಾಗ ನೋಡಿ, ಇದು ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಒಂದರಲ್ಲಿಯೇ ಸೇರಿಬಿಟ್ಟು ಎಷ್ಟೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೂಡ ಈ ಒಂದು ನ್ಯಾಚುರಲ್ ಹೇರ್ ಡ್ರೈ ಮಾಡಿಬಿಟ್ಟು ಟ್ರೈ ಮಾಡಿದ ತಕ್ಷಣವೇ ತಿಳಿಯೋದು ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಪೂರ್ತಿ ವಿಡಿಯೋನ ನೋಡಿ, ಯಾಕಂದರೆ ಅರ್ಧದಲ್ಲೇ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ರೀತಿ ಈ ಒಂದು ನ್ಯಾಚುರಲ್ ಹೇರ್ ಡ್ರೈ ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ, ಹಾಗೂ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೆನಿಫಿಟ್ಸ್ ಕೂಡ ಸಿಗೋದಿಲ್ಲ ಅರ್ಧ ನೋಡಿದ ತಕ್ಷಣ ಸ್ನೇಹಿತರೆ. ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ, ಹಾಗೂ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ನೋಡಿ. ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಹಾಗೂ ಹೇರ್ ಫಾಲ್ ಸಮಸ್ಯೆ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಇದರೊಳಗಡೆ ನೆಕ್ಸ್ಟ್ ನಾನು 1 ಸ್ಪೂನಷ್ಟು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಆಮ್ಲ ಪೌಡರ್ ಈಸಿಯಾಗಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು, ಅಥವಾ ನೀವು ಯಾವುದೇ ಒಂದು ಅಂಗಡಿಗಳಲ್ಲಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ನಾನು ಬೇಕಾದರೆ ಟ್ಯಾಗ್ನಲ್ಲಿ ಟ್ಯಾಗ್ ಕೂಡ ಮಾಡಿರ್ತೇನೆ ಸ್ನೇಹಿತರೆ, ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ಕೂಡ ನಿಮ್ಮ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ, ಹಾಗೂ ನೀವು ತಕ್ಷಣವೇ ನಿಮ್ಮ ಕೂದಲನ್ನು ಕಪ್ ಮಾಡಬೇಕು ಅಂದರೆ ಆಮ್ಲ ಪೌಡರ್ನ ಯಾವಾಗಲೂ ನೀವು ಹೇರ್ ಡ್ರೈಗಳನ್ನ ಬಳಸ್ತಾ ಇರುವಾಗ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪವಾಗಿ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಕೂದಲು ಕ್ಷಣದಲ್ಲಿಯೇ ಕಪ್ಪಾಗ್ತಾ ಹೋಗುತ್ತೆ, ಅಷ್ಟು ಒಳ್ಳೆಯದು. ಹಾಗೂ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ನೋಡಿ. ನಾವು ಮನೆಯಲ್ಲಿ ನೆಲ್ಲಿಕಾಯಿ ಇರುತ್ತೆ ಅಲ್ವಾ, ಅದರ ಪೌಡರ್ನ ಈ ರೀತಿ ಅವರು ಮಾಡಿಬಿಟ್ಟು ನಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಈಸಿಯಾಗಿ. ಇವಾಗ ಯಾವುದೇ ಒಂದು ಸೀಸನಲ್ಲಿ ಕೂಡ ನೆಲ್ಲಿಕಾಯಿ ಸಿಗೋದಿಲ್ಲ, ಆವಾಗ ಈ ಒಂದು ಆಮ್ಲ ಪೌಡರ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ಒಣಗಿರುವಂಥ ನೆಲ್ಲಿಕಾಯಿ ಕೂಡ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಇದನ್ನು ಕುಟ್ಟೋ ಕಲ್ಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ನಾನು ಪೌಡರ್ ಮಾಡ್ಕೋತಾ ಇರುವಂಥದ್ದು. ಇನ್ನು ಈ ಲವಂಗ ಚೆನ್ನಾಗಿ ಕುಟ್ಟಬೇಕಲ್ವ ಸ್ನೇಹಿತರೆ, ಪೂರ್ತಿಯಾಗಿ ಪೌಡರ್ ಆಗಬೇಕು. ಹಾಗೂ ಟೀ ಪೌಡರ್ ಕೂಡ ಸ್ವಲ್ಪ ದಪ್ಪವಾಗಿರುತ್ತೆ ಅಲ್ವ, ಅದು ಕೂಡ ಪೂರ್ತಿಯಾಗಿ ಪೌಡರ್ ಆಗಬೇಕು ಅಂತ ಈ ರೀತಿ ನಾನು ಕುಟ್ಟ ಕಲ್ಲಲ್ಲಿ ಹಾಕಿಬಿಟ್ಟು ಪೂರ್ತಿಯಾಗಿ ಪೌಡರ್ನ ಮಾಡ್ಕೋತಾ ಇರುವಂಥದ್ದು. ಹಾಗೂ ನೀವು ಬೇಕಾದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಬೋದು ಈಸಿಯಾಗಿ. ನಾನು ಈ ರೀತಿ ಕುಟ್ಕೋತಾ ಇರುವಂಥದ್ದು, ಆಪ್ಷನಲ್ಲಿ ಯಾವ್ದು ಬೇಕಾದರೂ ಟ್ರೈ ಮಾಡ್ಕೊಳ್ಬೋದು. ಇದನ್ನು ನೋಡಿ ಯಾವ ರೀತಿ ನಾನು ಚೆನ್ನಾಗಿ ಕುಟ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಈ ರೀತಿ ಈಸಿಯಾಗಿರುವಂಥ ಹೇರ್ ಡ್ರೈಗಳನ್ನ ನೀವು ಸ್ವಲ್ಪನೇ ಸಮಯ ಕೊಟ್ಬಿಟ್ಟು ನೀವು ಮನೆಯಲ್ಲೇ ಮಾಡಿದರೆ ಸ್ನೇಹಿತರೆ, ನಿಮ್ಗಾಗುವಂಥ ಎಷ್ಟೋ ಸೈಡ್ ಎಫೆಕ್ಟ್ಗಳನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಿಂದ ನಿಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಬೀಳ್ತಾ ಹೋಗುತ್ತೆ, ಸ್ವಲ್ಪ ಜನಕ್ಕೆ ಹೆಡ್ಡೇಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಈ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಿಂದ ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಅಥವಾ ಹೇರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸ್ವಲ್ಪ ಜನಕ್ಕಂತೂ ಸ್ಕ್ಯಾಲ್ಪ್ ಮೇಲೆ ತುಂಬಾ ಈಚಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಹಾಗೂ ಗುಳ್ಳೆಗಳು ಬರ್ತಾ ಇರುವಂಥದ್ದು, ಈ ರೀತಿ ಸಮಸ್ಯೆಗಳು ಆಗ್ತಾ ಹೋಗುತ್ತೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸೋದ್ರಿಂದ. ಅದಕ್ಕೋಸ್ಕರ ಅದನ್ನು ಬಳಸೋದು ನಿಲ್ಲಿಸಿ ಸ್ನೇಹಿತರೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಡೈಗಳನ್ನ ನೀವು ಬಳಸ್ಬೋದು ನೋಡಿ. ಇವಾಗ ನಾನು ಪೂರ್ತಿಯಾಗಿ ಪೌಡರ್ ಮಾಡ್ಕೊಂಡಿರೋದಾಗಿದೆ, ಆ್ಯಂಡ್ ನಾನು ಹ್ಯಾಂಡ್ಸ್ ಮೇಲೆ ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಕಪ್ಪು ಬಣ್ಣದಾಗಿದೆ ಅಂತ ಸ್ನೇಹಿತರೆ.
ಈ ರೀತಿ ನೋಡಿ ಈ ಪೌಡರ್ನ ಮಾಡಿಬಿಟ್ಟು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ. ನಿಮಗೆ ಯಾವುದೇ ಒಂದು ಪಾರ್ಟಿಗೆ ಫಂಕ್ಷನ್ಗೆ ಹೋಗುವಾಗ ಈಸಿಯಾಗಿ ಈ ಒಂದು ಹೇರ್ ಡ್ರೈನ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ನೀವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡಿ. ನಿಮಗೆ ಇವಾಗ ನಾನು 2 ಸ್ಟೆಪ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಒಂದು ಬಾಣಲೆಯಲ್ಲಿ ಈ ರೀತಿ ನೀರನ್ನ ಹಾಕ್ಕೊಂಡಿರುವಂಥದ್ದು 1 ಗ್ಲಾಸ್ ಅಷ್ಟು, ಆ್ಯಂಡ್ ಇದ್ರೊಳಗಡೆ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು ನೋಡಿ. ಇದು ಕೂಡ ನಮ್ಮ ಕೂದಲಿಗೆ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡೋದ್ರಿಂದ ಸಾಫ್ಟಾಗಿ ಬೆಳುತ್ತೆ ನಮ್ಮ ಕೂದಲು, ಹಾಗೂ ಶೈನಿನೆಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಾಫಿ ಪೌಡರ್. ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಒಂದು ಪ್ಯಾಕೆಟ್ನ ಏನು ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಇರುವಂಥದ್ದು ನೋಡಿ. ಚೆನ್ನಾಗಿ ಈ ರೀತಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ನೀರು ಸ್ವಲ್ಪ ಕುದ್ದ ತಕ್ಷಣ ಎಷ್ಟು ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಆಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಪ್ಪು ಕಾಣಿಸ್ತಾ ಇರುವಂಥದ್ದು. ನೀವು ಯಾವಾಗಲೂ ತಲೆ ಸ್ನಾನ ಮಾಡ್ಕೊಳ್ಳುವಾಗ ಈ ರೀತಿ ನೀರಲ್ಲಿ ಕಾಫಿ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಇದರೊಳಗಡೆ ಶಾಂಪೂನ ಆ್ಯಡ್ ಮಾಡಿಬಿಟ್ಟು ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಡೈರೆಕ್ಟಾಗಿ ನೀವು ಹೇರ್ಸ್ಗೆ ಶಾಂಪೂನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ಗೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ನಿಮ್ಮ ಕೂದಲು ಡ್ಯಾಮೇಜ್ ಆಗಿರ್ಬೋದು, ಅಥವಾ ಸ್ವಲ್ಪ ಸೈಡ್ ಎಫೆಕ್ಟ್ಗಳಾಗ್ತಾ ಹೋಗುತ್ತೆ, ಕೆಮಿಕಲ್ಸ್ ಇರುತ್ತೆ ಅಲ್ವಾ. ಈ ರೀತಿ ನೀರಲ್ಲಿ ಆ್ಯಡ್ ಮಾಡಿದ್ರೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು. ಹಾಗೂ ನಿಮಗೆ ಈ ಒಂದು ಹೇರ್ ಡ್ರೈ ಯಾವ ರೀತಿ 2 ಟೈಪ್ಸ್ ಯೂಸ್ ಮಾಡಬೇಕು ಅಂತ ಮೊದಲೇ ಹೇಳಿದ್ದೆ ಸ್ನೇಹಿತರೆ. ಯಾವ ರೀತಿ ಅಂತ ಹೇಳ್ತೇನೆ ಬನ್ನಿ. ಇವಾಗ ನೋಡಿ ಚೆನ್ನಾಗಿ ನೀರು ಕೂಡ ಕುದೀತಾ ಇರುವಂಥದ್ದು. ಒಂದು ಸ್ನೇಹಿತರೆ, ಇವಾಗ ನಾನು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಆ ಒಂದು ಪೌಡರ್ನ ಡೈರೆಕ್ಟಾಗಿ ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಒಂದು 10 ದಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ನಿಮ್ಮ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಸಾಕು. ಯಾವುದೇ ಒಂದು ಹೇರ್ ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ, ಶಾಂಪು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ರೀತಿ ನಾನು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅಷ್ಟು ಪೌಡರ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು. ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಕಾಫಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಜಾಸ್ತಿ ಸಮಯ ಇದ್ದರೆ ಈ ಸೆಕೆಂಡ್ ಆಪ್ಷನಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತಂದರೆ ಸ್ನೇಹಿತರೆ, ಮೊದಲನೇ ಆಪ್ಷನನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಸಿಯಾಗಿ ಡೈರೆಕ್ಟಾಗಿ ನಿಮ್ಮ ವೈಟ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೋಡಿ ಇವಾಗ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಕೂಡ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಸ್ವಲ್ಪ ಗಟ್ಟಿಯಾಗಿ ಆಗೋವರೆಗೂ ಇದನ್ನು ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದನ್ನು ಪೂರ್ತಿಯಾಗಿ ತಣ್ಣಗಾದ ತಕ್ಷಣವೇ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಹೇರ್ಸ್ಗೆ. ನೋಡಿ ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿಯಾಗೋವರೆಗೂ ನಾವು ಇದನ್ನು ಇಟ್ಕೊಳ್ಬೇಕಾಗುತ್ತೆ. ಹಾಗೂ ನಾನಿಲ್ಲಿ ಐರನ್ ಕಡೆಯಲ್ಲಿ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ ಹೇರ್ ಡ್ರೈನ. ಯಾಕಂದರೆ ಐರನ್ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ನಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಮಾಡುತ್ತೆ, ಹಾಗೂ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಾವು ಐರನ್ ಕಡೆಯಲ್ಲಿ ಊಟ ಮಾಡಿದ್ರೂ ಕೂಡ ಸ್ನೇಹಿತರೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಐರನ್ ಬಾಂಡ್ಲಿಗಳಲ್ಲೇ ಹೇರ್ ಡ್ರೈಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಪ್ರಿಪೇರ್ ಮಾಡ್ಕೋತಾ ಇರ್ತೇನೆ. ಇವಾಗ ನೋಡ್ಬೋದು ನಮ್ಮ ಹೇರ್ ಡ್ರೈ ಕೂಡ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಇದನ್ನು ಪೂರ್ತಿಯಾಗಿ ಕೂಲ್ ಆದ ತಕ್ಷಣ ನಿಮ್ಮ ಹೇರ್ಸ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಹೇರ್ ವಾಶ್ನ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ಯಾಕಂದರೆ ಆಯಿಲ್ ಅದನ್ನು ಅಪ್ಲೈ ಮಾಡಿರ್ತೀರಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಹೇರ್ ಡ್ರೈ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೇರ್ ವಾಶ್ ಮಾಡಿಬಿಟ್ಟೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಅಪ್ಲೈ ಮಾಡಿಬಿಟ್ಟು ನೀವು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಸ್ನೇಹಿತರೆ ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಈಸಿಯಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.